ನಮಸ್ಕಾರ. ನಮಸ್ಕಾರ ಸರ್. ಸರ್ ಹೇಳಿ ಸರ್, ಹೇಗಿತ್ತು ನಿಮ್ಮ ಈ ಪಾದಯಾತ್ರೆಯ ಅನುಭವ? ಪಾದಯಾತ್ರೆ ಅನುಭವ ಬಹಳ ಒಳ್ಳೆಯ ಅನುಭವಗಳೇ ಆಗಿತ್ತು. ಯಾಕೆಂದರೆ ಸ್ಟಾರ್ಟಿಂಗ್ ಬೀದರಿಂದ ನಾನು ನೆಗೆಟಿವ್ಸ್ಗಳನ್ನು ನೋಡ್ತಾ ಬಂದು ಕೊನೆಯ 2 ಊರುಗಳಲ್ಲಿ ನನಗೆ ಕೆಲವೊಂದು ಉತ್ತರಗಳು ಸಿಕ್ತು. ಅಂದರೆ ನಾವು ಪ್ರಶ್ನೆಗಳನ್ನು ಮಾತ್ರ ಹುಡುಕ್ತಾ ಹೋದರೆ ಉತ್ತರಗಳು ಸಿಗ್ತಾ ಇರುತ್ತೆ ಅನ್ನೋದಕ್ಕೆ ನನಗೊಂದು ದಾರಿದೀಪ ಆಯಿತು ಇದು ಅಂತ ಆಯಿತು. ಅಂದರೆ ಸರ್, ಈಗ ಎಲ್ಲರ ಮನಸ್ಸಿನಲ್ಲಿರೋಂಥದ್ದು ಇಷ್ಟೆಲ್ಲ ಜನ ಇದ್ದರೂ ಕೂಡ ನೀವೊಬ್ಬರು ಏಕಾಂಗಿಯಾಗಿ ಮತ್ತು ಅಂಥ ಒಂದು ಒಳ್ಳೆಯ ಹುದ್ದೆಯಲ್ಲಿದ್ದಂಥವರು, ಪ್ರೊಫೆಸರ್ ಆಗಿದ್ದಂಥವರು, ಮಕ್ಕಳಿಗೆ ಜ್ಞಾನವನ್ನು ಬೋಧಿಸ್ತಾ ಇರ್ತಕ್ಕಂಥವ್ರು, ಏಕಾಂಗಿಯಾಗಿ ಬೀದರಿಂದ ಬೆಂಗಳೂರವರೆಗೂ ಪಾದಯಾತ್ರೆ ಮಾಡಬೇಕು ಅಂತ ನೀವು ಯಾಕೆ ಇದನ್ನು ಆರಿಸ್ಕೊಂಡ್ರಿ ಸರ್? ಯಾಕೆ ಫಾರ್ ಎಕ್ಸಾಂಪಲ್, ಒಬ್ಬರು ಮೇಷ್ಟ್ರು ವಾರ್ಷಿಕ ಟಿಪ್ಪಣಿಯನ್ನು ಕನ್ನಡದಲ್ಲಿ ಬರೆದು ಕೊಟ್ಟಿದ್ದಕ್ಕೆ ಅವ್ರನ್ನ ಕೆಲಸದಿಂದ ಕಿತ್ತಾಕ್ತಿದ್ರು. ಅವರು ಕಾಲ್ ಮಾಡಿದಾಗ ಅಂದರೆ ಈ ಕನ್ನಡ ಮಾಡಿದ್ರು ಅಂತ ಏನಾದರೂ ಆ ಕಾಲೇಜಿಂದ ಅವ್ರನ್ನ ತೆಗೆಯೋದು ಇದು ಒಂದು ಟ್ರೆಂಡ್ ಆಗಕ್ಕೆ ಶುರುವಾಯಿತು. ಅದಕ್ಕೆ ನಾನೇನೇ ಕಾರಣನೋ ಅಂತ ಗೊತ್ತಿಲ್ಲ. ಯಾಕಂದ್ರೆ ನಂದು ಪ್ರಚಾರ ಆಯಿತು, ಬೇರೆದೆಲ್ಲ ಪ್ರಚಾರ ತುಂಬ ಆಗಿದೆ, ನಡೆದಿದ್ದು. ಬಟ್ ನಾನು ಅದನ್ನು ಎಕ್ಸ್ಪೋಸ್ ಮಾಡಿದ್ದೆ ಅಂತ ಹೇಳ್ಬೋದು. ಬಟ್ ಆ ಒಂದು ಮಾಸ್ಟ್ರು ಫೋನ್ ಮಾಡಿದಾಗ ನಾನು ಅವ್ರಿಗೆ ಹೇಳಿದೆ, ನೀವು ಹೆಂಗಾದರೂ ಕೈಕಾಲು ಹಿಡಿದು 1 ವರ್ಷ ಅಲ್ಲಿದ್ದು ನಂತರ ಎಲ್ಲಾದರೂ ಹೋಗಿ, ಯಾಕೆಂದರೆ ನೀವು ಯಾರ್ಯಾರನ್ನ ಕಳೆದು ಅದನ್ನು ಸಮಸ್ಯೆಯನ್ನು ಮಾಡೋಕ್ಕೆ ಹೋಗಬೇಡಿ. ಅದೇ ರೀತಿ ಒಬ್ಬರು ಲೇಡಿ ಮೇಡಮು, ಇಂಗ್ಲೀಷ್ ಪ್ರೊಫೆಸರು, ಅವರು ಅಕ್ಟೋಬರ್ ತಿಂಗಳಲ್ಲಿ, ಫಾರ್ ಎಕ್ಸಾಂಪಲ್ 2025 ಅಕ್ಟೋಬರ್ ತಿಂಗಳಲ್ಲಿ ಒಂದು ಹುಡುಗ ಏನೋ ಮಿಸ್ಚೀವ್ ಮಾಡ್ತಾ ಇರುವಾಗ ಇಂಗ್ಲೀಷಲ್ಲೇ ಬೈತಾ ಇದ್ರು. ಬಟ್ ಲಾಸ್ಟ್ ಮೊಮೆಂಟಲ್ಲಿ ಕ್ಲಾಸ್ ಮುಗಿತಾ ಇರುವಾಗ ಅವ್ರು ಕನ್ನಡದಲ್ಲಿ ಏನೋ ಒಂದು ಮಾತು ಹೇಳಿ ಬಂದರು. ಅದನ್ನೇ ಇಟ್ಕೊಂಡು 2026 ಎಕ್ಸಾಂಪಲ್ ಹೇಳಿದ್ರು, ಒಂದು 6-7 ತಿಂಗಳ ನಂತರ ಅಕಾಡೆಮಿಕ್ ಇಯರ್ ಮುಗಿದಾಗ ಇಲ್ಲಿ ವೇಕೆನ್ಸಿ ಇಲ್ಲ, ಹೋಗಿ ಅಂತ ಕಳಿಸ್ಬಿಟ್ರು. ಆ ಲೇಡಿ ವಿಚಾರಿಸಿದಾಗ ವಿಷಯ ಗೊತ್ತಾಯಿತು, ಕನ್ನಡದಲ್ಲಿ ನಾನು ಮಾತಾಡಿ ತಪ್ಪು. ಆದರೆ ಆ ಲೇಡಿ ಈಗ ಕೇಸ್ ಹಾಕಿದ್ದಾರೆ ಕಾಲೇಜ್ ಮೇಲೆ ಈಗೀಗ. ಬಟ್ ಕಾಲೇಜ್ ಹೇಳ್ತಾರೆ, ನಮ್ಮ ಬೈಲೋ ಪ್ರಕಾರ ಇಲ್ಲಿ ಸ್ಟ್ರೆಂತ್ ಇರಲಿಲ್ಲ, ಅದಕ್ಕೆ ಕಳಿಸಿದ್ದೀವಿ ಅಂತ. ನಾನು ಅವ್ರಿಗೆ ಹೇಳಿದೆ, ನೀವು ಫಸ್ಟಿಗೆ ಒಂದು 3-4 ತಿಂಗಳಲ್ಲಿ ಕಂಟಿನ್ಯೂ ಮಾಡಿಕೊಂಡು ಬೇರೆ ಕಡೆ ಸಿಕ್ಕಿ ಹೋಗಿ, ನೀವು ಡೈರೆಕ್ಟ್ ಅಲ್ಲಿಂದ ಹಿಂಗೆಲ್ಲ ಸಮಸ್ಯೆ ಮಾಡಿ ಬಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಕೇಳಿದರೆ ಅವ್ರು ಸರಿ ಇಲ್ಲ ಅವರು ಅಂತ ಹೇಳ್ತಾರೆ. ನೀವು ಅಲ್ಲೇ ಇದ್ದು ಹೊಸ್ತಕ್ಕೆ ಹೋದರೆ ಅವರು ಹಂಗೆ ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅದು ಆಯಿತು. ಒಬ್ಬ ಸೆಕ್ಯೂರಿಟಿ ಗಾರ್ಡು ಸುಮಾರು ವರ್ಷ ಕೆಲಸ ಮಾಡ್ತಾ ಇದ್ದ ಒಂದು ಪ್ರೈವೇಟ್ ಕಂಪನಿಯಲ್ಲಿ. ಅವನು ಒಂದು ದಿನ ಬೆಳಿಗ್ಗೆ ಬಂದರೆ 2 ತಿಂಗಳ ಸಂಬಳ ಕೊಟ್ಟು ಮನೆಗೆ ಹೋಗು ಅಂತ ಹೇಳ್ತಾ ಇದ್ದಾರೆ. ಕೇಳಿದರೆ ಅವನಿಗೆ ಹಿಂದಿ ಬರಲ್ಲ ಅಂತ. ಸರಿ, ನನಗೆ ಬೇರೆಯವ್ರ ಹತ್ರ ಅವನನ್ನು ಪರಿಚಯ ಆಯಿತು. ಅವ್ರು ನನ್ನ ಮನೆಗೆ ಬಂದರು, ನಾನು ಮನೆಗೆಲ್ಲ ಒಂದು ಕಡೆ ಬಂದರು, ಅಲ್ಲಿಂದ ನಾನು ಹೋದೆ. ಮನೆಗೆ ಯಾರನ್ನ ಅಷ್ಟು ಎಂಟರ್ಟೈನ್ ಮಾಡಲ್ಲ. ಅಲ್ಲಿ ಹೋಗಿ ಸೆಕ್ಯೂರಿಟಿದು ಹೆಡ್ ನೋಡಿದರೆ ಅವನು ಕನ್ನಡಿಗನೇ, ಅದು ನಡೆಸೋನು. ನಾನು ಅವನಿಗೆ ಹೇಳಿದೆ, ನೀವು ಯಾಕೆ ಹಿಂಗೆ ಮಾಡಿದರೆ? ಹಿಂದಿ ಬರಲ್ಲ ಅಂತ. ಹಿಂದಿ ಬರಲ್ಲ ಅಂತ ಇಷ್ಟು ವರ್ಷ ನೀವು ಅವನನ್ನು ನೋಡ್ಕೊಂಡ್ರಲ್ಲ, ಅವನು ಒಮ್ಮೆಲೆ ಎಲ್ಲೂ ಹೋಗೋದು? ಏಜ್ ಎಷ್ಟಾಗಿದೆ ಅವನಿಗೆ? ಯಾರು ಕೆಲಸ ಕೊಡ್ತಾರೆ? ಅವನು MSc PhD ಅಂತ ಆದವನು ಅಲ್ಲ, ಅಂಥವರಿಗೆ ಕೆಲಸ ಸಿಗ್ತಾ ಇಲ್ಲ. ಇನ್ನು ಈ ರೀತಿ 6ನೇ 7ನೇ ಕ್ಲಾಸ್ ಪಾಸ್ ಆದ ಈ ಮನುಷ್ಯನನ್ನು, ಅವನಿಗೆ 2 ಮಕ್ಕಳಿದ್ದಾರೆ, ಒಂದು ಮಗಳು SLC ಓದ್ತಿದ್ದಾಳೆ. ಏನು ಮಾಡೋದು ಸರ್ ನಾವು ಹಿಂಗೆ ಅಂತ. ಅವಾಗ ನಾನು ಹೇಳಿದೆ, ನಿಮ್ಗೆ ಇಲ್ಲಿ ಆಫೀಸಿಗೆ ಬಾಯ್ ಅವನು ಯಾರು ಅಂತ ಕೇಳಿದೆ. ಅವನು ಹಿಂದಿಯವರು, ಇವನಿಗೆ ಕೊಡಿ, ಅವನನ್ನು ಸೆಕ್ಯೂರಿಟಿ ಮಾಡಿ, ನಿಮಗೆ ಕಾಫಿ ತಿಂಡಿ ಎಲ್ಲ ಇವನು ತಂದು ಕೊಡ್ತಾನೆ ಅಂತ ಹೇಳಿದ ಮೇಲೆ ಈಗಲೂ ಅವನಲ್ಲಿ ಕೆಲಸ ಮಾಡ್ತಿದ್ದಾನೆ. ಸೆಕ್ಯೂರಿಟಿ ಬಿಟ್ಟು ಆ ಬಾಯ್ ಕಾಫಿ ಟೀ ತಂದು ಕೊಡೋದು, ಬೆಳಿಗ್ಗೆ ಬಂದು ಟೇಬಲ್ ಕ್ಲೀನ್ ಮಾಡೋದು ಅಂತ ಮಾಡ್ತಾ ಇದ್ದಾನೆ. ಅಂದರೆ ಹೀಗೆ ಕನ್ನಡಿಗರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಹಿಂಸೆಗಳು ಬರ್ತಾ ಇರೋದು ನನಗೆ ಹೊಡಿತಾ ಇತ್ತು. ಅದು ನೋಡಿದರೆ ನಾನು ಕೊರೋನಾ ಥರ ತಿಳ್ಕೊಂಡೆ, ಬೆಂಗಳೂರಲ್ಲಿ ಮಾತ್ರ ಅಂತ. ಕೊರೋನಾ ಚೀನಾದಲ್ಲಿದ್ದಾಗ ಇಲ್ಲಿ ಬರೋದು. ಆಮೇಲೆ ನೋಡಿದರೆ ಇದೇ ವಿಷಯಗಳು ದಾವಣಗೆರೆ, ತುಮಕೂರು ಮತ್ತು ಇನ್ನೊಂದು 2-3 ಕಡೆ ಕೇಳಿದಾಗ ಇಲ್ಲಿ ಪ್ರಚಾರ ಇದು ಹೋಗ್ತಾ ಇದೆ. ಈ ಕನ್ನಡಿಗರಿಗೆ ಇಲ್ಲೆಲ್ಲ ಎಂಟ್ರಿ ಇಲ್ಲದಂಗೆ ಅನ್ಯಾಯ ಆಗ್ತಾ ಇದೆ, ಕನ್ನಡಿಗರು ಸುಮ್ಮನೆ ಇದ್ದಾರೆ. ಆಮೇಲೆ ನನಗೆ ನಿದ್ರೆ ಬರಲ್ಲ, ಒಂಥರ ಏನೋ ಮಾಡಬೇಕು ಅಂತ ಆಯ್ತು. ಈಗ ನೀವು ಕೇಳಿದ ಪ್ರಶ್ನೆ ಯಾಕೆ ಆವಾಗ ನಾನೇನು ತಿಳ್ಕೊಂಡೆ, ನಾನು ಒಂದು ಮನವಿ ಕೊಡೋಣ ಅಂತ. ನನ್ನ ವಿಷಯದ ಮನವಿಯೇ ಡಸ್ಟ್ಬಿನ್ನಿಗೆ ಹಾಕಿದ್ದಾರೆ, ಇನ್ನು ಇದನ್ನು ಹಾಕದಿರ್ತಾರ ಅಂತ ಆಯ್ತು. ನೆಕ್ಸ್ಟ್ ನಾನು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಒಂದು ಸ್ಟ್ರೈಕ್ ಮಾಡೋಣ, ಕನ್ನಡಿಗರ ಹಕ್ಕುಗಳನ್ನು ಕೊಡಿ, ಕನ್ನಡ ಮಣ್ಣಲ್ಲಿ ಕನ್ನಡಿಗರಿಗೆ ಒಂದು ಬೆಲೆ ಕೊಡಿ ಅಂತ ಮಾಡೋಣ. ಅಲ್ಲಿ ನೋಡಿದರೆ ತುಂಬ ಜನ ಹಂಗೆ ಟೆಂಟ್ ಕಟ್ಟಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಕೂತವರು ಎಷ್ಟೋ ಜನ ಇದ್ದಾರೆ, ಅದಕ್ಕೂ ಬೆಲೆ ಇಲ್ಲ ಅಂತ ಆಯ್ತು. ಇನ್ನು ನಾನು ಸ್ವಲ್ಪ ಜೋರಾಗಿ ಕಲ್ಲೆಸೆಯೋದು, ಬೆಂಕಿ, ಅದೆಲ್ಲ ನನಗೆ ಆಗಲ್ಲ. ಏನು ಮಾಡೋದು ಥಿಂಕ್ ಮಾಡೋದು ನನಗಾಯಿತು. ನಾನು ಜನಗಳನ್ನು ಬೆರೆತು ಜನಗಳಲ್ಲಿ ಈ ವಿಷಯವನ್ನು ತಿಳಿಸ್ತಾ ಹೋದರೆ ತುಂಬ ಜನರಿಗೆ ಈ ವಿಷಯ ಗೊತ್ತಾಗಿ ಅವನೊಂದು 100 ಜನರಿಗೆ ವಿಷಯ ಹೇಳ್ತಾನೆ, ಪ್ರಚಾರ ಆಗುತ್ತೆ. ಸೊ ಈ ಒಂದು ಡೇಂಜರಸ್ ವಿಷಯವನ್ನು ಪ್ರಚಾರ ಮಾಡೋಣ ಅಂತ ನಾನು ಒಂದು ದಿನ ನಿರ್ಧಾರ ಮಾಡಿದೆ, ನಡ್ಕೊಂಡು ಹೋಗಿ ಮಾತಾಡೋಣ ಅಂತ.
ಸೊ ಅದರಲ್ಲಿ ಏನೋ ಇದೆ ಅಂತ ಇದ್ದಾಗ ಅದು ಪಾದಯಾತ್ರೆ ಬೆಸ್ಟ್ ಅಂತ ಆಯ್ತು. ಮತ್ತು ಒಂದು ವಿಚಾರ ಸರ್, ನನಗೆ ಇದುವರೆಗೂ ಅರ್ಥ ಆಗ್ದಲೇ ಇರೋಂಥದ್ದು, ನೀವು ಇಲ್ಲೆಲ್ಲಾದರೂ ಒಂದು 100 ಕಿಲೋಮೀಟ್ರ್ 200 ಕಿಲೋಮೀಟ್ರ್ ಅಂದರೆ ಪರವಾಗಿರಲಿಲ್ಲ, ಇಲ್ಲ ಅಂದರೆ ಯಾವುದೋ ಒಂದು ಸಿಟಿಗೆ ಹೋಗಿ ನೀವು ಕೂಡ ಆ ಕಾಲೇಜಲ್ಲೋ ಇದರಲ್ಲೋ ಅರಿವು ಮೂಡಿಸೋಂಥ ಕೆಲಸ ಮಾಡ್ಬೋದಾಗಿತ್ತು. ಹೌದು. ಬಟ್ ಆದರೆ ನೀವು ಬೀದರಿಂದ ಸರ್ ಬೆಂಗಳೂರಿಗೆ ಸುಮಾರು, ಅಲ್ಲಿ ಬೀದರಿಂದ ನಾರ್ಮಲ್ಲಿನೇ ಒಂದು 800 ಚಿಲ್ಲರೆ ಕಿಲೋಮೀಟರ್ ಇದೆ. ನೀವು ಅಲ್ಲಿ ಗ್ರಾಮಗಳು ಭೇಟಿ ಮಾಡ್ತೀನಿ ಅಂದರೆ 1000 ಕಿಲೋಮೀಟರ್ ಮೇಲೆ ಹೋಗುತ್ತೆ. 1100 ಚಿಲ್ಲರೆ ಆಯ್ತು, 200 ಆಯ್ತು. ಈಗ 100 ಕಿಲೋಮೀಟರ್ ಅಂದರೆ ಬಾಂಬೆಗಿಂತ ದೂರ ಸರ್. ಅಲ್ಲಿಂದ ನಡ್ಕೊಂಬರೋ ಅಂತ ಈ ಸಾಹಸಕ್ಕೆ ಯಾಕೆ ಕೈ ಹಾಕಿದ್ರಿ? ಕೈ ಏನಂತ ಹೇಳಿದ್ರೆ, ನಾನು ನಡೆಯೋದು ಅಂತ ಗೊತ್ತಾಗಿ ಅದು ಬರೀ ಮೈಸೂರು ಬೆಂಗಳೂರು ನಡೆದ್ರೂ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಇಲ್ಲೆಲ್ಲ ಒಂಥರ ವಿಚಿತ್ರ ಪಟ್ಟಣದ ಒಂದು ಪಟ್ಟಣೀಕರಣದ ತಲೆ ಆಗಿದೆ. ಒಂಥರ ಲೈನ್ ಏನು ಒಂಥರ ಫಿಲ್ಮ್ ನೋಡಿದಂಗೆ ನಗರೀಕರಣ ಆಗಿ ಜನಗಳಿಗೆ ಯಾವುದರಲ್ಲೂ ಒಂದು ಮಾನವೀಯ ಮೌಲ್ಯಗಳಾಗ್ಲಿ, ಒಂದು ನೋವಾಗ್ಲಿ ಅರಿತುಕೊಳ್ಳುವ ಶಕ್ತಿ ಕಳ್ಕೊಂಡಿದ್ದಾರೆ. ಅಂದ್ರೆ ನಾನು ಇವರನ್ನ ನೆಗೆಟಿವ್ ಹೇಳೋದಲ್ಲ, ನೋವು ಮನುಷ್ಯನ ಪರಿಸ್ಥಿತಿ ಸರ್, ಅದು ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ. ಸೊ ನಾನೊಂದಿನ ಹೋಗಿ ಕರ್ನಾಟಕದ ಮ್ಯಾಪ್ ತಗೊಂಡ್ಬಂದು ಬೆಂಗಳೂರಿಂದ ಲೈನು ಬೀದರಿಗೆ ಎಳೆದೆ, ಬೆಳಗಾವಿಗೆ ಎಳೆದೆ, ಮಂಗಳೂರಿಗೆ ಎಳೆದೆ, ಮೈಸೂರಿಗೆ ಎಳೆದೆ. ಮೈಸೂರು ಬೆಂಗಳೂರು ನಡೆಯೋದು ಬೇಡ, ಅಲ್ಲಿಯ ಜನಗಳಿಗೆ ಹೇಳಿ ಪ್ರಯೋಜನ ಇಲ್ಲ ಅಂತ ಆಯ್ತು. ಅಂದ್ರೆ ಪ್ರಯೋಜನ ಇಲ್ಲ ಅಂತಲ್ಲ, ಅದೊಂದು ಚಿಕ್ಕ ಡಿಸ್ಟೆನ್ಸ್. ನಾನು ಮಾಡಿದ ಕೆಲಸ ರೆಕಗ್ನೈಸ್ ಆಗ್ಬೇಕು, ನಾನು ಸ್ವಲ್ಪ ಕೆಲಸ ಜಾಸ್ತಿ ಮಾಡಬೇಕು ಅಂತಾಯ್ತು. ಮಂಗಳೂರು ಬೆಂಗಳೂರು ನೋಡಿದ್ರೆ ನನಗೆ ಆಯ್ತು, ಅಲ್ಲಿ ಶಿರಾಡಿ ಘಾಟಿ ಅದೆಲ್ಲ ತುಂಬಾ ಕಷ್ಟ, ಅದು ಬೇಡ. ಬೆಳಗಾವಿಯಿಂದ ಬೆಂಗಳೂರು ಅಂದ್ರೂ ತುಂಬಾ ಕಾಡುಗಳಿದೆ, ಅದೆಲ್ಲ ಅಲ್ಲಿ ಕಾಡುಗಳು ಬೇಡ, ನನಗೆ ಜನಗಳು ಬೇಕು. ಸೊ ನಾನು ತಿಳ್ಕೊಂಡು ಬೀದರ್ ಟು ಬೆಂಗಳೂರು ಆಗ್ಬೋದಲ್ಲ. ಅದು ಬೀದರಿಂದ ಬರುವಾಗಲೂ ಕೂಡ ನಾನು ಜಿಗ್ಜ್ಯಾಕ್ ಹಾಕೊಂಡ್ ಬಂದೆ. ದಾವಣಗೆರೆಯಿಂದ ಸ್ಟ್ರೈಟ್ ಒಂದೇ ರೋಡ್ ಮಾಡಿದ್ದೆ, ಅದರಿಂದ 1000 ಚಿಲ್ಲರೆ ಜಾಸ್ತಿ ಆಯ್ತು ಕಿಲೋಮೀಟರ್. ಕೂಡ್ಲಿಗಿಂದ ಬಂದಿದ್ರೆ ನಾನು ಅದನ್ನೇ ಗಮನಿಸಿದೆ. ಕೂಡ್ಲಿಗಿಂದ ಬಂದ್ರೆ ಸ್ಟ್ರೈಟ್ ಆಗಿ ಚಿತ್ರದುರ್ಗ ಬರ್ಬೋದಿತ್ತು, ಒಂದೇ ರಸ್ತೆ. ಹೌದೌದು. ನೀವು ದಾವಣಗೆರೆಗೆ ಹೋಗಿ ಅಲ್ಲಿಂದ ಈ ಕಡೆ ಬಂದಿದ್ದೀರಿ. ಕಾರಣ ಏನಂತಂದ್ರೆ ನನ್ನ ಮನಸ್ಸಿಗೆ ಹೊಳ್ದಿದ್ದು, ಅಲ್ಲೂ ಕೂಡ ಇನ್ಸ್ಟಿಟ್ಯೂಷನ್ ಇದೆ, ಕೆಲವೊಂದು ಜನ ಬುದ್ಧಿವಂತರಿದ್ದಾರೆ. ಈ ಊರಿನಿಂದ ಇದನ್ನ ತಗೊಂಡು ಆ ಕಡೆಯಿಂದ ಬಂದಿದ್ದು. ಅಂದ್ರೆ ನಿಮ್ಮ ಪಾದಯಾತ್ರೆ ಉದ್ದೇಶ ನಾನ್ ರೆಕಗ್ನೈಸ್ ಆಗ್ಬೇಕು, ಯಾರೋ ನಮ್ಮನ್ನ ಗುರುತಿಸ್ಬೇಕು ಅಂತ ಅನ್ನೋದಲ್ಲ. ಇಲ್ಲ ಇಲ್ಲ ಇಲ್ಲ, ಇಲ್ಲಿ ಜನಗಳ ಜೊತೆ ಬೆರಿಬೇಕು, ಜನಗಳಿಗೆ ವಸ್ತು ಸ್ಥಿತಿಯನ್ನ ತಿಳಿಸಬೇಕು, ಮತ್ತೆ ಅವರಲ್ಲಿ ಏನಾದ್ರೂ ಕೊರತೆಗಳೇನಿದ್ರೆ ಅದನ್ನ ಆಲಿಸ್ಬೇಕು ಅನ್ನೋದು ನಿಮ್ಮ ಪ್ರಮುಖ ಉದ್ದೇಶ ಹೊರತು ನೀವು ನಾನು ಪಾದಯಾತ್ರೆ ಮಾಡಿದ್ರಿಂದ ನನಗೊಂದು ರೆಕಗ್ನೈಸ್ ಸಿಗ್ತದೆ, ನಾನೇನು ಇಲ್ಲ ರೆಕಗ್ನೈಸೇಷನ್ ಅಲ್ಲ, ನನಗೆ ವಿಷಯ ತಲುಪಬೇಕು. ಅದು ವಿಷಯ ಜನಗಳಿಗೆ ತಲುಪಬೇಕಿದ್ರೆ ಮೀಡಿಯಾಗಳು ನಮ್ಗೆ ಹೇಳಿದಂಗೆ ಕೇಳಲ್ಲ. ಈಗ ನೀವೊಂದು ಮೀಡಿಯಾ ಪರ್ಸನ್, ಬಟ್ ಅವರಿಗೆ ಒಂದು ಇದು ಟ್ರೆಂಡ್ ಇದ್ರೆ ಮಾತ್ರ ಅದಕ್ಕೆ ಹೋಗೋದು. ಈಗ ಕೊಪ್ಪಳದಲ್ಲಿ ನಾನು ಹೋಗ್ತಾ ಇರುವಾಗ ಒಂದು ಟ್ಯಾಂಕ್ ಇಂದ ಸಿರಪ್ ಟೈಪ್ ಇದು ಅಂದ್ರೆ ಟಾರ್ ಟೈಪ್ ಇದು ಲಿಕ್ವಿಡ್ ಅನ್ನು ಹಂಗೆ ಅವರು ಚೆಲ್ತಾ ಇದ್ದಾರೆ. ಅದು ರಾಸಾಯನಿಕ ಕೆಮಿಕಲ್ಸ್. ಕೊಪ್ಪಳದಿಂದ ನಾನು ಹೊಸಪೇಟೆ ಬಂದಾಗ ನನ್ನ ಕಿವಿಯಲ್ಲಿ ನೀರು ಬಂದ್ಬಿಟ್ಟಿತ್ತು. ಅಂದ್ರೆ ಅಷ್ಟು ರಾಸಾಯನಿಕಗಳಲ್ಲಿದೆ. ಯಾಕಂದ್ರೆ ನನ್ನ ದೇಹ ಅಲ್ಲಿ ಒಗ್ಗುತ್ತಾ ಇಲ್ಲ, ಅಲ್ಲಿ ಇದ್ದವರಿಗೆ ಅದು ಆಗ್ತಾ ಇದೆ. ನನ್ನ ಪ್ರಕಾರ ಇನ್ನು ಬರುವ ಕೆಲವು ದಿನಗಳಲ್ಲಿ ಕೊಪ್ಪಳದಲ್ಲಿ ಒಂದು ಪ್ರಾಣಿ ಪಕ್ಷಿಗಳಿಗೆ ಜೀವನ ಮಾಡಕ್ಕೆ ಸಖತ್ ಕಷ್ಟ ಇದೆ. ಅಂದ್ರೆ ಏನು ಸಮಸ್ಯೆ? ರಾಸಾಯನಿಕ ಕೆಮಿಕಲ್ಸ್ಗಳು, ಬಹಳ ಹಜಾರ್ಡಸ್ ಕೆಮಿಕಲ್ಸ್, ಎಲ್ಲ ಒಳ್ಳೊಳ್ಳೆ ರೋಗ ಬರುವ ಕೆಮಿಕಲ್ಸ್ ಅನ್ನೆಲ್ಲ ಓಪನ್ ಆಗಿ ಚೆಲ್ತಾ ಇದೆ. ಅಂದ್ರೆ ಏನು ಅದು ಏನಕ್ಕೆ ಯೂಸ್ ಮಾಡ್ತಾ ಇದ್ದಾರೆ? ರಸ್ತೆಗೆ ಮಾಡಕ ಇಲ್ಲ? ಆಕ್ಚುಲಿ ಏನಂತ ಹೇಳಿದ್ರೆ, ನಮ್ಮ ಒಂದು ಇಂಡಸ್ಟ್ರಿಯಲ್ ಆಕ್ಟ್ ಪ್ರಕಾರ ನೀವು ಯಾವುದೇ ಒಂದು ತ್ಯಾಜ್ಯವನ್ನು ಹೊರಗಡೆ ಹಾಕುವ ಮೊದಲು ಅದರಲ್ಲಿರುವ ಮ್ಯಾಕ್ಸಿಮಮ್ ತ್ಯಾಜ್ಯಗಳನ್ನು ಕನ್ವರ್ಟ್ ಮಾಡಿ ಉಪಯುಕ್ತತೆಗೆ ಮಾಡಿ ಅದನ್ನು ರಾಸಾಯನಿಕ ವಸ್ತುಗಳು ಅಥವಾ ನಮ್ಮ ಗೊಬ್ಬರ ಟೈಪು ಅದನ್ನು ಕೊಡಬೇಕಾಗುತ್ತೆ. ಬಾಕಿ ಉಳಿದಿದ್ದನ್ನು ಸ್ವಲ್ಪ ಒಂದಿಷ್ಟು % ನೀವು ಬೇರೆ ದಾರಿ ಇಲ್ಲ ಅಂತ ಕಳಿಸ್ಬೋದು ಅಂತ ಇದೆ. ಬಟ್ ಇವರು ಅದು ಯಾವುದೂ ಮಾಡದೆ ಡೈರೆಕ್ಟ್ ಹಂಗೆ ಕಳಿಸೋದು, ಅದು ತಪ್ಪು. ಈಗ ನಾನು ಕರಟಿಗ ಅಂತ ಊರಿಗೆ ಹೋದಾಗ ಅಲ್ಲಿ ಭತ್ತದ ನಾಡಿಗೆ ಸ್ವಾಗತ ಅಂತ, ಕಾರಟಿಗಿ ಆದ್ರೆ ಸ್ವಲ್ಪ ಮುಂದೆ ಬಂದ್ರೆ ಸ್ಮೆಲ್ ಬರ್ತಾ ಇದೆ. ನೋಡಿದ್ರೆ ಅಲ್ಲಿ ಭತ್ತದ ಮಿಲ್ಲು ಅವರು ಇವರಲ್ಲ, ತೊಳೆದ ನೀರನ್ನ ಹಂಗೆ ಬಿಡ್ತಾ ಇದ್ದಾರೆ. ಅದು ಬಿಡಬಾರ್ದು. ಅದೇ ಭತ್ತ ಅಂತೆ, ಭತ್ತದಲ್ಲಿ ಬರುವಂತಹ ಹಲವು ಕಲ್ಮಶಗಳು ಅದು ಇದನ್ನೆಲ್ಲ ಡ್ರೈ ಮಾಡಿ ಪೌಡರ್ ಮಾಡಿ ಅದು ರೈತರಿಗೆ ಕೊಡ್ಬೋದು ಗೊಬ್ಬರ ಆಗಿ. ಅದೇ ಈಗ ಡೈರೆಕ್ಟ್ ನೀರ್ ಜೊತೆ ಹಾಕಿದ್ರೆ ಅದು, ಈಗ ನಾವೇ ಬರೇ ಒಂದು ನೀರು 4 ದಿನ ನಿಂತರೆ ಅದರಲ್ಲಿ ಸೊಳ್ಳೆಗಳು ಬರುತ್ತೆ. ಸೊ ಆ ರೀತಿ ಮಾಡಬಾರ್ದು. ಅವರು ಇಂಡಸ್ಟ್ರಿ ಎಲ್ಲ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇದು ಕಾರ್ಪೊರೇಷನ್ ಅಂತೆಲ್ಲ ಇರುತ್ತಲ್ಲ, ಅವರು ಹೋಗಿ ನೋಡ್ಬೇಕು ಇದನ್ನ, ಯಾಕೆ ಹಿಂಗೆ ಮಾಡ್ತಿದ್ದೀರಾ, ಯಾಕೆ ಈ ರೀತಿ. ಯಾಕಂದ್ರೆ ಭೂಮಿ ಬರೀ ಮನುಷ್ಯನಿಗೆ ಮಾತ್ರ ಅಲ್ಲ, ಅಲ್ಲಿ ಪಕ್ಷಿಗಳಿದೆ, ಪ್ರಾಣಿಗಳಿದೆ, ಏನೇನೋ ಇದೆ, ನಮ್ಗೆ ಕಣ್ಣಿಗೆ ಕಾಣದ ಸಹಸ್ರ ಸೂಕ್ಷ್ಮ ಜೀವಿಗಳಿವೆ. ಅದ್ರದ್ದೆಲ್ಲ ನೆಲೆಗಳಿಗೆ ಕಷ್ಟ ಆಗುತ್ತೆ.
ಅವಿದ್ರೇನೆ ಸರ್ ನಾವಿರೋದು. ಸೂಕ್ಷ್ಮ ಜೀವನು ಕೂಡ ಅದು ಚೆನ್ನಾಗಿದ್ರೆ ಮಾತ್ರ ನಮ್ದು ಇರ್ಬೇಕಾಗೋದು. ಸೊ ಅದೆಲ್ಲ ಮಾಡಬೇಕು. ನಾನು ಆಕ್ಚುಲಿ ಹೋಗಿದ್ದು ಕನ್ನಡ ಶಾಲೆ. ಅದ್ರ ಜೊತೆ ಇನ್ನೊಂದು ಏಟಾಗಿದ್ದು ಒಂದು ವಿಷಯ ಹೇಳಕ್ಕೆ ಮರ್ತೋಯ್ತು. ಈ ಪಾದಯಾತ್ರೆಗೆ ದೊಡ್ಡ ಒಂದು ಏಟ್ಕೊಂಡಿದ್ದು ಕನ್ನಡ ಶಾಲೆಯನ್ನ, ಸರ್ಕಾರಿ ಶಾಲೆಯನ್ನ ಮುಚ್ತಾರೆ. ಸರ್ಕಾರಿ ಶಾಲೆ 10 ಕಿಲೋಮೀಟರ್ಗೆ ಒಂದು ನೋಡಿ. ಇದೊಂದು ನನಗೆ ಸಿಕ್ಕಾಪಟ್ಟೆ ತಲೆ. ನನ್ನ ಪ್ರಮುಖ ಪ್ರಶ್ನೆ ಕೂಡ ಇದು. ಯಾಕಂದ್ರೆ ನೀವು ಪ್ರೊಫೆಸರ್ ಆಗಿ ನೀವು ಜ್ಞಾನಾರ್ಜನೆ ಮಾಡೋದ್ರಿಂದ ನಿಮಗೆ ಇದ್ರ ಬಗ್ಗೆ, ಈಗ ನನಗಿಂತ ನಾನು ಸಮಾಜದಲ್ಲಿ ಒಬ್ಬ ಪ್ರಜೆ ಆಗಿದ್ರು ಕೂಡ ನೀವು ಪ್ರೊಫೆಸರ್ ಆಗಿ ಸ್ಕೂಲಲ್ಲಿ ಪಾಠ ಮಾಡೋದ್ರಿಂದ ನಿಮಗೆ ಇದರ ಆಗುವಗಳು ಚೆನ್ನಾಗಿ ಗೊತ್ತಿರ್ತದೆ. ಈ ಗೌರ್ಮೆಂಟ್ ಸ್ಕೂಲ್ಗಳನ್ನ ಅಂದ್ರೆ ನಮ್ಮ ಸರ್ಕಾರಿ ಶಾಲೆಗಳನ್ನ ಮುಚ್ಚಂತ ಪರಿಸ್ಥಿತಿ ಇದೆಯಾ, ಮತ್ತೆ ಅವಶ್ಯಕತೆ ಸರ್ಕಾರಕ್ಕೆ ಇದೆಯಾ ಸರ್? ಕೃತಕ ದೀಪ ಕತ್ತಲಲ್ಲಿ ಕಳೆದು ಹೋಗದಂತೆ, ಸೂರ್ಯ ಚಂದ್ರ ತಾರೆಯಾಗಿ ಹೊಳೆದು ಬಾಳುವಂತೆ,